अस्सलामुअलैकुम नमस्ते फ्रेंड्स ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮತ್ತೆ ಚಪಾತಿ ಡೋ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಮೈದಾ ಹಿಟ್ಟಿಂದು ಇದು ಇಲ್ಲಿ ನೋಡ್ರಿ ಈರುಳ್ಳಿ ಮತ್ತೆ ಕೊತ್ತಂಬರಿನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಏನು ಮಾಡ್ತೀನಿ ಅಂದ್ರೆ ನಾನು ಮಾಡ್ತಾ ಇರೋದು ಇವತ್ತು ಎಗ್ ಬುರ್ಜಿ ಆಯಿಲ್ ಇದೆ ಕಡಾಯಿ ಇಟ್ಟಿದ್ದೀನಿ ಇದರಲ್ಲಿ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆದಮೇಲೆ ಹಾಕ್ತೀನಿ ಈರುಳ್ಳಿ ನಾನು ಮಾಡ್ತಾ ಇರೋದು ಎಗ್ ಬುರ್ಜಿ ಮತ್ತು ಮೈದಾ ಹಿಟ್ಟಿನ ಚಪಾತಿ ನಮ್ಮ ಮನೆಯಲ್ಲಿ ಜಾಸ್ತಿ ಮೈದಾ ಹಿಟ್ಟಿನ ಚಪಾತಿನೇ ಇಷ್ಟಪಡೋದು ನಮ್ಮ ಯಜಮಾನರು ನನ್ನ ಮಕ್ಕಳು ತಿಂತಾರೆ ಫ್ರೆಂಡ್ಸ್ ಆದರೆ ಮಾಡೋಕ್ಕೆ ಕೊಡಲ್ಲ ಗೋಧಿ ಹಿಟ್ಟಿನ ಚಪಾತಿ ಮೈದಾ ಹಿಟ್ಟಿನ ಮಾಡ್ರಿ ಅಂತಾರೆ ಇಲ್ಲಿ ನೋಡ್ರಿ 3 ಮೊಟ್ಟೆ ಇದೆ ನೀರಿನಲ್ಲಿ ಹಾಕಿದ್ದೀನಿ ತೊಳೆಯೋಕ್ಕೆ ಇದು ನೋಡ್ರಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ನಾನು ಎಣ್ಣೆ ಬಿಸಿ ಆಯಿತು ಇದು ಅರ್ಧ kg ಈರುಳ್ಳಿ ಇದೆ ಫ್ರೆಂಡ್ಸ್ ಇದರ ಜೊತೆ ನಾನು ಕೊತ್ತಂಬರಿನೂ ಹಾಕಿಬಿಟ್ಟಿದ್ದೀನಿ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಲ ಕ್ರಷ್ ಮಾಡಿ ಹಾಕಿದರೆ ಜಲ್ದಿ ಬೇಯುತ್ತೆ ಮತ್ತು ಈರುಳ್ಳಿ ಸಾಫ್ಟೂ ಆಗುತ್ತೆ ನಾನು ಈ ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ನಾನು 2 ಚಮಚದಷ್ಟು ಹಾಕಿದ್ದೀನಿ ನೀವು ನಿಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕ್ಬೋದು ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಸಾಫ್ಟ್ ಆಗಬೇಕು ಈರುಳ್ಳಿ ನೀವು ಬೇಕಂದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬೋದು ನಾನು ಏನು ಹಾಕ್ತಾಯಿಲ್ಲ ಫ್ರೆಂಡ್ಸ್ ಬರೀ ಈರುಳ್ಳಿ ಕೊತ್ತಂಬರಿ ಉಪ್ಪು ಹಲ್ದಿ ಪೌಡರ್ ಆಮೇಲೆ ಖಾರದ ಪುಡಿ ಅಷ್ಟೇ ಹಾಕೋದು ಅಷ್ಟೇ ಯೂಸ್ ಮಾಡೋದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಇದು ಚೆನ್ನಾಗಿ ಬೇಗ ಬೇಯುತ್ತೆ ಮತ್ತು ಸಾಫ್ಟೂ ಆಗುತ್ತೆ ಈರುಳ್ಳಿ ಉಪ್ಪು ಹಾಕಿದರೆ ಅರ್ಧ ಚಮಚದಷ್ಟು ಹಲ್ದಿ ಪೌಡರ್ ಹಾಕಿದ್ದೀನಿ ಫ್ರೆಂಡ್ಸ್ ಅರಿಶಿನ ಪೌಡರ್ ಈಗ ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಬಿಡ್ತೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ನಾನು ಹಾಕ್ತಾಯಿಲ್ಲ ಯಾಕಂದರೆ ಡಾಕ್ಟ್ರು ನನಗೆ ಬೇಡ ಅಂದರು ಅದಕ್ಕೆ ಇದು ಬರೀ 3 ಜನಕ್ಕೆ ಮಾಡ್ತಾಯಿರೋದು ಫ್ರೆಂಡ್ಸ್ ಅರ್ಧ kg ಈರುಳ್ಳಿದಲ್ಲಿ 3 ಮೊಟ್ಟೆ ಸಾಕಾಗತ್ತೆ ಅದನ್ನು ನಿಮ್ಮದು ಇಷ್ಟ ಎಷ್ಟು ಹಾಕ್ತೀರಾ ಹಾಕ್ರಿ ಎಗ್ಗು ನಾನು 3 ಮೊಟ್ಟೆ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ಮುಚ್ಚಿ ಇಟ್ಟಿದ್ದೀನಿ ಇಲ್ಲಿ ಬೇಕೆ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕು ಫ್ರೆಂಡ್ಸ್ ಆವಾಗಲೇ ಮಜಾ ಬರೋದು ನಾನೇನು ತಿನ್ನಲ್ಲ ಫ್ರೆಂಡ್ಸ್ ಇದು ನಮ್ಮ ಯಜಮಾನ್ರಿಗೆ ನನ್ನ ಮಕ್ಕಳಿಗೆ ಅಷ್ಟೇ ಮಾಡ್ತಾಯಿರೋದು ನಾನು 3 ಜನಕ್ಕೆ ನನಗೆ ಡಾಕ್ಟ್ರು ಬೇಡ ಅಂದರು ತಿನ್ನೋಕ್ಕೆ ಮೊಟ್ಟೆ ಆಮೇಲೆ ಕೋಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಆಲೂಗಡ್ಡೆ ಆಮೇಲೆ ಮುಳ್ಗಾಯಿ ಅದೆಲ್ಲ ಬೇಡ ಅಂದರು ತಿನ್ನೋಕ್ಕೆ ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಹಸಿಮೆಣಸಿನ್ಕಾಯಿ ಆದರೆ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಬೇಕಂದರೆ ಆ ಥರನೂ ಮಾಡಿ ಹಾಕ್ಬೋದು ಫ್ರೆಂಡ್ ತುಂಬ ರುಚಿಯಾಗುತ್ತೆ ಇಲ್ಲಿ ನೋಡಿರಿ ಅರ್ಧ kg ಈರುಳ್ಳಿ ಎಷ್ಟಾಯಿತು ಅಂತ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಕ್ತೀನಿ ಫ್ರೆಂಡ್ಸ್ ನಾನು ಕಡಿಮೆ ಮಸಾಲೆ ಯೂಸ್ ಮಾಡಿನೂ ರುಚಿಯಾಗಿ ಟೇಸ್ಟ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ತಿನ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪನೇ ಹಾಕೋದು ನಾನು ಒಂದು ಸ್ವಲ್ಪ ಮಸಾಲೆನೂ ಜಾಸ್ತಿ ಮಾಡಿದ್ರೂ ತಿನ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪನೇ ಹಾಕೋದು ನಾನು ಮಸಾಲೆ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಹಾಗೆ ತೋರಿಸ್ತೀನಿ ಫ್ರೆಂಡ್ ನನ್ನ ರೆಸಿಪಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು 3 ಮೊಟ್ಟೆ ಒಡೆದು ಹಾಕ್ತೀನಿ ಇದರಲ್ಲಿ ಆಮೇಲೆ ಬಿಡ್ತೀನಿ ಹಾಗೆ 2 ನಿಮಿಷ ಆಮೇಲೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡ್ರಿ ಚೆನ್ನಾಗಿ ಕ್ಲೀನ್ ಆಯ್ತಿದೆ ಮೊಟ್ಟೆ ಹೊಡೆದು ಹಾಕಿದ್ದೀನಿ ಫ್ರೆಂಡ್ಸ್ 3 ಮೊಟ್ಟೆ ಈಗ ಒಂದು ಸ್ವಲ್ಪ ಹೀಗೆ ತಿರುಗಿಸ್ಬೇಕು ಆಮೇಲೆ ಮಿಕ್ಸ್ ಮಾಡ್ತೀನಿ ನಾನು ಇಲ್ಲಿ ನೋಡ್ರಿ ಮಿಕ್ಸ್ ಆಗ್ತಾಯಿದೆ ಮೊಟ್ಟೆ ಇದು ಮಿಕ್ಸ್ ಮಾಡಿಲ್ಲ ಅಂದರೆ ಹಾಗೆ ಬೇಯುತ್ತೆ ಅದು ಮೊಟ್ಟೆ ಮಿಕ್ಸ್ ಮಾಡಿ ಹಾಗೆ ಚಮಚ ಒಂದು ಸ್ವಲ್ಪ
ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಎಲ್ಲ ಮಿಕ್ಸ್ ಆಯಿತು. ಇಲ್ಲಿ ನೋಡಿರಿ, ಇಲ್ಲಿ ಈರುಳ್ಳಿ ಮತ್ತು ಎಗ್ಗು ಎರಡೂ ಚೆನ್ನಾಗಿ ಮಿಕ್ಸ್ ಆಯಿತು ಫ್ರೆಂಡ್ಸ್. ಈಗ ಇನ್ನು 5 ನಿಮಿಷ ಹೀಗೆ ಮಾಡ್ತೀನಿ, ಆಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನೋಡಿರಿ ರೆಡಿ ಆಯಿತು ನಮ್ಮ ಬುರ್ಜಿ, ಎಗ್ ಬುರ್ಜಿ. ಈಗ ಚಪಾತಿ ಮಾಡಬೇಕು ಫ್ರೆಂಡ್ಸ್. ಟೈಮ್ ಆಗ್ತಾಯಿದೆ ಮಕ್ಕಳಿಗೆ ಸ್ಕೂಲಿಗೆ, ಅದಕ್ಕೆ ಇದು ತುಂಬ ಬೇಗ ಆಗುತ್ತೆ, ಆಮೇಲೆ ಸಿಂಪಲ್ಲು ಇದೆ ಫ್ರೆಂಡ್ಸ್. ನಂತರ ನೀವು ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ ನನ್ನ ರೆಸಿಪಿ ನಿಮಗೆ ಹೆಂಗೆ ಅನಿಸುತ್ತೆ ಅಂತ. ನೋಡಿರಿ ಇಲ್ಲಿ ತವಾ ಇಟ್ಟಿದ್ದೀನಿ ಕ್ಲೀನ್ ಮಾಡಿ. ಈಗ ಚಪಾತಿ ಲಟ್ಟಿಸಿ ಆಮೇಲೆ ಚಪಾತಿ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ತಿಂದು ರೆಡಿಯಾಗಿ ಹೋಗ್ತಾರೆ ಸ್ಕೂಲಿಗೆ ಅವರು. ಆಮೇಲೆ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಈಗ ಟೈಮ್ ಆಗ್ತಾಯಿದೆ. ಇಲ್ಲಿ ನೋಡಿರಿ, ನಮ್ಮ ಮನೆಯಲ್ಲಿ ಜಾಸ್ತಿ ಇದೆ ತಿನ್ನೋದು ಮೈದಾ ಹಿಟ್ಟಿನ ಚಪಾತಿ. ಮಧ್ಯದಲ್ಲಿ ವಾರಕ್ಕೆ 3 ಸಲ 2 ಸಲ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ನಾನು ಚಪಾತಿ ತುಂಬ ಇಷ್ಟಪಡ್ತಾರೆ. ಇದ್ರ ಜೊತೆ ಚಿಕನ್ ಇರಬೇಕು, ಇಲ್ಲಾಂದರೆ ಮಟನ್ ಇರಬೇಕು. ಅದನ್ನು ತುಂಬ ಇಷ್ಟಪಡ್ತಾರೆ. ತರಕಾರಿನೂ ತಿಂತಾರೆ ನಮ್ಮ ಮನೆಯಲ್ಲಿ. ತರಬೇಕು ಫ್ರೆಂಡ್ಸ್ ತರಕಾರಿ, ಆಮೇಲೆ ಗ್ರೋಸರೀಸ್ ಎಲ್ಲ ಸಾಮಾನು ತರಬೇಕು. ಅದು ತಂದರೆ ನಾನು ವ್ಲಾಗ್ನಲ್ಲಿ ತೋರಿಸ್ತೀನಿ ಏನೇನು ತರ್ತೀನಿ ಅಂತ. ಈಗ ರೆಡಿ ಆಯಿತು ಫ್ರೆಂಡ್ಸ್ ಚಪಾತಿನೂ. ಈಗ ತೆಗ್ದು ಕೊಡ್ತೀನಿ ತಿಂಡಿ ಮಾಡೋಕ್ಕೆ, ನಾಷ್ಟ ಮಾಡೋಕ್ಕೆ. ಮಕ್ಕಳಿಗೆ ಟೈಮ್ ಆಗ್ತಾಯಿದೆಯಲ್ಲ ಅದಕ್ಕೆ. ನೋಡಿರಿ ಇಲ್ಲಿ ರೆಡಿ ಆಯಿತು ಎಗ್ ಬುರ್ಜಿ ಮತ್ತು ಚಪಾತಿ. ನಿಮಗೆ ನನ್ನ ರೆಸಿಪಿ ಹೆಂಗೆ ಅನಿಸುತ್ತೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಜವೇರಿಯಾಗೆ ಕೊಡ್ತಾ ಇರೋದು ಫ್ರೆಂಡ್ಸ್ ಹಾಕಿ ತಿನ್ನೋಕ್ಕೆ ಚಪಾತಿ ಮತ್ತು ಎಗ್ ಬುರ್ಜಿ. ಅವಳಿಗೆ ಸಾಫ್ಟ್ ರೋಟಿ ಕೊಟ್ಟರೆ, ಚಪಾತಿ ಕೊಟ್ಟರೆ ಸಾಫ್ಟು ತಿಂತಾಳೆ ಫ್ರೆಂಡ್ಸ್, ಇಲ್ಲಾಂದರೆ ಬೇಡ ಅಂತಾಳೆ. ಅದಕ್ಕೆ ಕೊಡ್ತಾಯಿದ್ದೀನಿ ಮಧ್ಯದ್ದು ಇರೋದು ಚಪಾತಿ. ಇವತ್ತಿನ ವಿಡಿಯೋದಲ್ಲಿ ಬರೀ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ತುಂಬ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.